ಇನ್ನು ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ನಾನು ನೋಡಬೇಕು ಅಂತ ಶಾಸಕ ಮುನಿರತ್ನ ಆಸೆ ವ್ಯಕ್ತಪಡಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋದು ನನ್ನ ಆಸೆ ಅಂತ ಶಾಸಕ ಮುನಿರತ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಅವರ ದೂರದೃಷ್ಟಿ ಚಿಂತನೆಗಳೇ ಅವರನ್ನ ಸಿಎಂ ಮಾಡುತ್ತೆ. ಹಾಗೆಯೇ ರಾಜ್ಯವನ್ನ ರಾಜಕಾರಣಿಗಳು ಆಳಿದ್ದಾರೆ, ಆದರೆ ಯಾಕೆ ಸ್ವಾಮೀಜಿಗಳು ಆಳಬಾರದು? ಯಾರು ಏನೇ ಮಾಡಿದ್ರೂ ತಪ್ಪಾಗುತ್ತೆ, ಅದಕ್ಕೆ ಸ್ವಾಮೀಜಿಗಳು ರಾಜ್ಯವನ್ನು ಆಳಿದರೆ ಸರಿ ಹೋಗುತ್ತೆ ಅಂತ ಸಭೆಯಲ್ಲಿ ನಿರ್ಮಲಾನಂದ ಸ್ವಾಮಿ ಅವರಿಗೆ ಮುನಿರತ್ನ ಅವರು ಕೇಳ್ಕೊಂಡಿದ್ದಾರೆ. ಪೇಟೆ, ಗಾಣಿಗರಪೇಟೆ, ಕುಂಬಾರಪೇಟೆ ಅಂತ ಏನು ಕೆಂಪೇಗೌಡರು ನಾಡು ಕಟ್ಟಿದ್ರು, ಆ ಆಲೋಚನೆಗಳು ಇರೋಂಥ ಒಂದು ಏಕೈಕ ಒಬ್ಬ ನಾಯಕರು ಅಂದರೆ ಡಿ.ಕೆ. ಶಿವಕುಮಾರ್ ಅವರು. ತಪ್ಪಾಗಲ್ಲ, ದೂರದೃಷ್ಟಿ ಭಾಳಷ್ಟು ಇರೋರು. ಖಂಡಿತ ಅವ್ರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಕಾಲ್ನಡಿಗೆ ಶಕ್ತಿ ಇಟ್ಕೊಂಡಿರೋರು ಬಹುಶಃ ಅವರೊಬ್ಬರೇ ಈಗ ನಮಗೆ. ಯಾಕೆಂದ್ರೆ ಇವತ್ತು ಬಿಟ್ಟರು ಅವರು ಕರ್ನಾಟಕ ರಾಜ್ಯದ ಮೂಲೆನಲ್ಲೂ ಕಾಲ್ನಡಿಗೆಯಲ್ಲಿ ಹೋಗಿ ಪಕ್ಷನ ಸಂಘಟನೆ ಮಾಡಿ ಈ ರಾಜ್ಯನ ನಾನು ಆಳ್ತೇನೆ ಅನ್ನೋ ಒಂದು ಧೈರ್ಯ, ಒಂದು ಶಕ್ತಿ ಇದೆ, ಅದು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮಾತ್ರ ಅಂತ ನಾನು ಹೇಳ್ತೀನಿ. ಬ್ರೇಕಿಂಗ್ ನ್ಯೂಸ್ ಅನ್ನೋದಕ್ಕಿಂತ ಇದು ನಿಜಕ್ಕೂ ಒಂದು ಸ್ಯಾಡ್ ನ್ಯೂಸ್, ಶಾಕಿಂಗ್ ನ್ಯೂಸ್. ಕಲ್ಲಪ್ಪ ಹಂಡಿಬಾಗ್ ತಮ್ಗೆಲ್ರಿಗೂ ಗೊತ್ತಿರಬಹುದು ವೀಕ್ಷಕರೇ. ಕಲ್ಲಪ್ಪ ಹಂಡಿಬಾಗ್ ಆತ್ಮಹತ್ಯೆಗೆ ಶರಣಾಗಿದ್ರು. ತುಂಬಾನೇ ಸದ್ದಾಗಿತ್ತು ಆ ಆತ್ಮಹತ್ಯೆ ಪ್ರಕರಣ. ಅವರ ಸಹೋದರ ಈಗ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದುಬಾರಿ ವಾಚ್ ಗಿಫ್ಟ್ ಪ್ರಕರಣದ ನಂತರ ಯಾವುದೇ ಗಿಫ್ಟ್ ಸ್ವೀಕರಿಸಲು ಭಯವಾಗುತ್ತೆ ಅಂತ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ಸುರಾಜ್ಯ ಸಮಾವೇಶದಲ್ಲಿ ಸಿಎಂ ಹೇಳಿಕೆಯನ್ನ ನೀಡಿದ್ದಾರೆ.